ಕೇರಳದಲ್ಲಿ ಭೀಕರ ಭೂಕುಸಿತ ಆಗಿದೆ. 12 ಮಂದಿ ಸದ್ಯಕ್ಕೆ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಇದು ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಆಗಿದೆ. ವಿಧಿಯ ಬರೆದ ದೇವನೊಬ್ಬ ಬರೆದು ಬಿಡುವನು, ತಾನೊಂದು ಬಗೆದರೆ ದೇವನು ಮಗದೊಂದು ಬಗೆಯುವನೆಂದು. ಕಲ್ಲಿನ ಮೂರ್ತಿಯನ್ನು ಆರಾಧಿಸುವ ನಾವುಗಳು ಪ್ರಕೃತಿಯನ್ನೇ ಆರಾಧಿಸದೆ ಹೋದರೆ ಮಳೆಗಾಲದ ತಂಪು ಮನುಕುಲದ ಅವನತಿಯ ಜ್ಯೋತಿಯಂತೆ ಹೊತ್ತಿ ಉರಿಯುತ್ತಿದೆ. ತಾನು ತನ್ನದು ಅನ್ನುವವನ ಅಹಂಕಾರ ಮಣ್ಣು ನೀರಿನೊಡನೆ ಸೇರಿ ಅಂತ್ಯ ಕಂಡಿದೆ. ಆ ಒಂದು ಘಟನೆ ಮನುಕುಲಕ್ಕೆ ಎಚ್ಚರಿಕೆ ನೀಡಿದೆ. ಇಂತಹ 10 ಹಲವಾರು ಘಟನೆಗಳು ಕೂಡ ಎಚ್ಚರಿಕೆಯೇ. ಪ್ರಕೃತಿಗೆ ಮುನಿಸಿಗೆ ಯಾವ ವಿಜ್ಞಾನವೂ ನಿಂತಿಲ್ಲ ಅನ್ನೋದು ಸಾಬೀತಾಗಿದೆ. ಕಾರಣ ಯಾರು? ನಾವಲ್ಲವೇ. ಬೆಟ್ಟಗುಡ್ಡವನ್ನು ಮೈದಾನ ಮಾಡಿ ಹಚ್ಚ ಹಸಿರನ್ನು ನಿರ್ನಾಮ ಮಾಡಿ ನಗರೀಕರಣದ ಆಸೆಯಲ್ಲಿ ಮಿಂದೆದ್ದ ನಾವು ಸಾಗುತ್ತಿರುವುದಾದರೂ ಎಲ್ಲಿಗೆ? ಆಸೆ ಕಂಗಳ ಭಾವಚಿತ್ರಗಳು ಅವಶೇಷವಾದ ಮನೆಯ ಎದುರು ಕಾಣುತ್ತಿದೆ. ಆಸೆ ಕಂಗಳ ಜೀವಂತ ದೇಹದ ಹೆಣವು ಕಣ್ಮರೆಯಾಗಿದೆ. ಬದಲಾಗುವ ಮನುಜರಿಗಾಗಿ ಪ್ರಕೃತಿಯ ಮುಂದೆ ನಾವಿಂದು ಎಂದೆಂದೂ ಶೂನ್ಯ. ವಯನಾಡಿನ ಘಟನೆ ನಮ್ಮೂರಿಗೂ ಬರದಂತೆ ನೋಡೋಣ.